ನಮಸ್ಕಾರ. ನಾವಿವತ್ತು ಮೂರ್ತಿಯವರ ಮೇಕೆ ಫಾರ್ಮಲ್ಲಿ ಇದ್ದೀವಿ. ಸೊ ಅವರು ವಿವಿಧ ರೀತಿಯ ಮೇಕೆ ಸಾಕಾಣಿಕೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ, ಮತ್ತು ಮೇಕೆ ಸಾಕಾಣಿಕೆ ಮಾಡಿದ್ದೀರಾ, ಸೊ ಇದ್ರ ಬಗ್ಗೆ ನಮ್ಮ ಯುವ ರೈತರಿಗೆ ಮಾಹಿತಿ ಕೊಡಿ ಸರ್. ನಮಸ್ಕಾರ. ನನ್ನ ಹೆಸರು ಮೂರ್ತಿ ವಿಕೆ ಅಂತ. ನಮ್ಮ ತಂದೆ ಹೆಸರು ಜಿ ವೆಂಕಟರಾಜು. ರಾಮನಗರ ತಾಲೂಕು ಕಸಬಾ ಹೋಬಳಿ ಆಗ್ಲಹಳ್ಳಿ ಗ್ರಾಮ. ನಾನು 2019-20 ನಮ್ಮ ಕೃಷಿ ಇಲಾಖೆ ಕಡೆಯಿಂದ ನಮಗೆ ಹಾಸನಕ್ಕೆ ಟ್ರೈನಿಂಗ್ ಕಳಿಸಿದ್ರು 3 ದಿನ ತರಬೇತಿಗೆ ಅಂತ. ಅಲ್ಲಿ ಪ್ರತಿಯೊಂದು ವೆರೈಟಿ ಯಾವ ರೀತಿ ಸ್ಟೆಪ್ ಬೈ ಮಾಡಬೇಕು, ಯಾವ ರೀತಿ ಮೇಕೆ ಸಾಕಾಣಿಕೆ ಮಾಡಬೇಕು, ಯಾವ ರೀತಿ ಬ್ರೀಡಿಂಗ್ ಇದು ಮಾಡಬೇಕು, ಯಾವ ರೀತಿ ಪ್ರತಿಯೊಂದು ಯಾವ ಮರಿನ ಯಾವ ರೀತಿ ಸಪರೇಟ್ ಇಡಬೇಕು, ಮರಿ ತಾಯಿ ಇದನ್ನ ಮತ್ತು ವಾತಾವರಣ ಯಾವ ರೀತಿ ಇದು ಮಾಡಬೇಕು, ಪ್ರತಿಯೊಂದು ಸಪರೇಟ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಮಗೆ ಕಾರ್ಯರೂಪೀಕರಿಸಿ ಫೀಲ್ಡ್ ಒಂದು ಇಬ್ರು ಯುವ ರೈತರನ್ನ ಪ್ರಗತಿಪರ ರೈತರನ್ನ ಫೀಲ್ಡ್ ತೋರಿಸಿ ಅವ್ರು ಏನು ಮಾಡಿದ್ದಾರೆ ಅದನ್ನ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡ್ಕೊಳ್ಳೋಕೆ ಅಳವಡಿಸಿಕೊಂಡು ಇದು ಮಾಡ್ತಾ ಇದ್ದೀನಿ. ನಾನು ಈಗ ಇದನ್ನ ಮಾಡಿ 2 ವರ್ಷ ಆಗಿದೆ. 2 ವರ್ಷ ನಾನು ಮೊದಲನೇದಾಗಿ ಇಲ್ಲಿ ಲೋಕಲ್ ವೆರೈಟಿನೇ ನಾನು ಆದ್ಯತೆ ತಗೊಂಡಿದ್ದೀನಿ. ಆಮೇಲೆ ಒಂದು 4 ಸಿರೋಯಿ ಇದು ಮೇಕೆಗಳಿದ್ದಾವೆ ಅಷ್ಟೇ, ಮಿಕ್ಕದ್ದೇನು ಯಾವುದೂ ಇಲ್ಲ. ಅದನ್ನೇ ಬ್ರೀಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಸೀಮೆ ಹುಲ್ಲು ಹಾಕ್ತಾ ಇದೀವಿ, ಜೋಳ ಹಾಕ್ತಾ ಇದ್ದೀವಿ, ಸೀಮೆ ಮುಸುಕಿನ ಜೋಳ ಮತ್ತು ಇದನ್ನೆಲ್ಲ ಚಾಪ್ ಕಟರ್ ಇದೆ, ಅದನ್ನ ಕಟ್ ಮಾಡಿ ಅದನ್ನ ಫೀಡಿಂಗ್ ಕೊಡ್ತೀವಿ. ಮತ್ತು ಸ್ವಲ್ಪ ಇದಾಗಿ ಇದನ್ನ ಇಟ್ಕೊಂಡಿದ್ದೀವಿ. ಅಗಸೆ ಗಿಡ ಮತ್ತು ರೇಷ್ಮೆ ಇದೆ, ಪ್ರತಿಯೊಂದು ಅಗಸೆ ಗಿಡ ಮತ್ತು ರೇಷ್ಮೆ ಸೊಪ್ಪು ಇದೆ ಮತ್ತು ಸೀಮೆ ಹುಲ್ಲಿದೆ. ಯಾವುದು ವೆರೈಟಿ ಮೇಯುತ್ತೆ, ಈಗ ತುರ್ಪೆ ಒಂದು ಸೊಪ್ಪುಗಳ ಸ್ವಲ್ಪ ಫೀಡ್ ಅದನ್ನು ಕೊಡ್ತೀವಿ. ಜೊತೆಗೆ ಹುಲ್ಲು ಒಂದು 40-50 ಒಂದು ಬೈಲ್ನಲ್ಲಿ ಸ್ಪೇಸ್ ಮಾಡಿದ್ದೀವಿ. ಅಲ್ಲಿ ಬೆಳಗ್ಗೆ ಟೈಮ್ ಬಿಟ್ಟು ಬಿಸಿಲಿಗೆಲ್ಲ ಸೂರ್ಯನ ಬೆಳಕೆಲ್ಲ ಬೇಡ್ಕೊಂಡು ಬೀಳ್ತವೆ. ಸಾಯಂಕಾಲ ಟೈಮಲ್ಲಿ ಮಾಮೂಲಿ ಸ್ಟೆಪ್ ನಲ್ಲಿ ಕೂಡ ಹಾಕ್ತೀವಿ. ಇಲ್ಲಿ ಯಾವ ರೀತಿ ಮಾಡ್ತೀವಿ ಅಂದ್ರೆ ಓತಗಳನ್ನೆಲ್ಲ ಟಗರುಗಳನ್ನೆಲ್ಲ ಒಂತ ಮಾಮೂಲಿ ಗಂಡು ಇದನ್ನೆಲ್ಲ ಬೇರೆ ಮಾಡ್ತಾ ಇದೀವಿ. ನೋಡಿ ಇಲ್ಲಿ ಇವೆಲ್ಲ ಗಂಡುಗಳಿವು ನೋಡಿ, ಇವು ಅದಕ್ಕೆ ತಾನೇ ಮರಿಗಳು ಹಾಕಿರುವಂತ ಮೇಕೆಗಳಿವು. ಇದು ಮೇಕೆ ಮರಿಗಳನ್ನ ಸಪರೇಟ್ ಮಾಡಿದ್ವಿ ಸರ್. ಅದನ್ನ ನಾವು ಇದನ್ನ 20 ಇದರಲ್ಲಿ ಒಂದು ಸ್ಟೆಪ್ ಮಾಡಿಸಿ ಅದನ್ನ 4 ಭಾಗ ಮಾಡ್ಕೊಂಡು ಕಂಪಾರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ದೊಡ್ಡ ಅಡಲ್ಟ್ ಇದಕ್ಕೆ ಬಂದಿರುವಂತ ಒಂದು ಇದನ್ನ 10 ಕುಡಿಸಿದ್ದೀನಿ. ಇದರಲ್ಲಿ ದೊಡ್ಡ ವಯವು ಸೇಲ್ ಮಾಡುವ ಪಾಯಿಂಟ್ ಬರುವಂತವನ್ನ, ಅದಕ್ಕಿನ್ನ ಚಿಕ್ಕದವು ಇವು ಮರಿ ಇದಾಕಿರುವಂತವು ತಾಯಿ ಮತ್ತು ಮರು ಕರು ಮೇಕೆ ಮರಿ ಆಗ್ತಾವಲ್ಲ ಅವನು ಒಂದು ಬೇರೆ ಇದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಕುಡಿಯೋದನ್ನ ಕಟ್ ಮಾಡಿ ನಿಲ್ಸಿರ್ತಾವಲ್ಲ ಅವನ ಒಂದು ಕಂಪಾರ್ಟ್ಮೆಂಟ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಫಲ ಬಿದ್ದಿರುವಂತವನ್ನ ಗರ್ಭ ಕಟ್ಟಿರುವಂತವನ್ನ ಬೇರೆ ಇಟ್ಕೊಂಡಿದ್ದೀನಿ. ಸರ್ ಇದು ಬಿತ್ತನೆ ಹೋತಾ, ಇದನ್ನ ಸಪರೇಟ್ ಇಟ್ಟಿರ್ತೀವಿ. ಇದನ್ನ ಯಾವುದು ಮೇಕೆ ಇದಾಗುತ್ತೆ ಗರ್ಭ ಕಟ್ಟೋದಕ್ಕೆ ಇದು ಬರ್ತದೆ ಆ ಟೈಮಲ್ಲಿ ಅದನ್ನ ಇದು ಮಾಡಕ್ಕೆ ಬಿಡ್ತೀವಿ. ಅದನ್ನ 2 ವರ್ಷದ ಸರ್ ಇದು ಮರಿ. ಇದು 2 ವರ್ಷದ ಮರಿ ಸರ್ ಇದು. ಸೊ ಏನೇನ್ ಮೇವು ಕೊಡ್ತೀರಾ ಸರ್ ವಾತಿಂಗ್ಗೆ, ಬ್ರೀಡಿಂಗ್ ವಾತಿಂಗ್ಗೆ? ಸರ್ ಇದಕ್ಕೆ ಇದು ಕೊಡ್ತೀವಿ, ಕಡ್ಲೆಕಾಯಿ ಹಿಂಡಿ, ಮುಸ್ಕಿನ ಜೋಳ ಮತ್ತು ಚಕ್ಕೆ ಒಟ್ಟು. ಸರ್ ಶಿರೋಹಿ ಅಂತ ಹೇಳಿದ್ರೆ ಸೊ ಅದು ಎಲ್ಲಿ ಬ್ರೀಡು, ಸೊ ಯಾವ ತರ ಇದೆ ಸರ್ ಸಾಕಾಣಿಕೆ? ಇವನ್ನ ತಂದು ಬ್ರೀಡ್ ಮಾಡ್ಕೊಳ್ಳೋದಕ್ಕೆ ಇದು ಮಾಡಿದ್ದೀನಿ ಸರ್. 2 ಮರಿಗಳನ್ನ 2 ಮರಿಗಳು ಸ್ವಲ್ಪ ನಮ್ಮ ಸ್ನೇಹಿತ ನೋಡಿ ಕಲ್ತ್ಕೊಂಡು 2 ಮರಿಗಳನ್ನ ತಂದು ಇದು ಸಾಕ್ತಾ ಇದ್ದೀನಿ. ಈಗ ಯಾವ ತರ ಇದೆ ಸರ್ ಸಿರೋಹಿ ಜಲ್ದಿ ಡೆವಲಪ್ ಆಗ್ತವೆ, ನಾಟಿ ಸ್ವಲ್ಪ ನಿಧಾನ ಲೇಟ್ ಆಗುತ್ತೆ. ಸೊ ಇದೆಲ್ಲ ಎಷ್ಟು ತಿಂಗಳು ಮರಿ ಸರ್ ಶಿರೋಹಿ? ಸರ್ ಇದು 1 ವರ್ಷದಿಂದ 1 ತಿಂಗಳು ಮರಿ ಇದೆ ಅಷ್ಟೇ. ಸೊ 1 ವರ್ಷಕ್ಕೇನೆ ಡೆವಲಪ್ ಆಗಿದೆ. 1 ವರ್ಷ ಮೇಲೆ 1 ತಿಂಗಳು ಇದು. ಸೊ ಬ್ರೀಡಿಂಗು ಶಿರೋಹಿ ಇದೆಯಾ ಅಥವಾ ನಾಟಿ ಇಲ್ಲಿ ಮಾತ್ರ? ಸರ್ ಇದು ನಾವು ಸಂತೆಯಲ್ಲಿ ತಗೊಂಡ್ಬಂದಿದಾಗ 1-2 ಮರಿ ಹಾಕಿದ್ದು. ಇದು ತಾಯಿಗೂ ಸಿರೋಹಿನೇ ಅಲ್ಲಿದೆ ನೋಡ್ಬೇಕು ಮರಿ. ಅದು ತಂದು 1 ವರ್ಷದಿಂದ 2 ತಿಂಗಳಾಯ್ತು. 2 ತಿಂಗಳಾದ್ಮೇಲೆ 1-2 ಮೇಕೆ ಮರಿ ಹಾಕ್ತಿದ್ವು, ಗಂಡು ಮರಿಗಳನ್ನ. ಇದ್ರ ತಳಿನೇ ಅಲ್ಲಿರೋದಿಗೆ ಇವು. ಇದು ಏನ್ ಗೊತ್ತಾ, ಜಲ್ದಿ ಡೆವಲಪ್ ಆಗುತ್ತೆ ಮತ್ತು ಮಟನ್ ಸ್ವಲ್ಪ ಜಾಸ್ತಿ ತೂಕ ಬರ್ತದೆ, ವೆಯ್ಟ್ ಜಾಸ್ತಿ ಬರ್ತವೆ. ನಾಟಿ ಕಂಪೇರ್ ಮಾಡಿದ್ರೆ ಇವು ಜಲ್ದಿ ಡೆವಲಪ್ ಆಗ್ತವೆ. ಮೇಲೆ ಲೋಕಲ್ ಹುಲ್ಲುಗೆ ಸೀಮೆ ಹುಲ್ಲು ಜಾಸ್ತಿ ಮೇಯ್ತವೆ, ಸೊಪ್ಪುಗಳು ಮೇಯ್ತವೆ, ಹುಲ್ಲಿಗೆ ಜಾಸ್ತಿ ಜೋಳ ಮತ್ತು ಹುಲ್ಲು ಪ್ರತಿಯೊಂದು ಮೇಯ್ತವೆ ಇವು. ಮಾಂಸಕ್ಕೆ ಇವು ಸೂಕ್ತವಾದ ತಳಿಗಳು ಡೆವಲಪಿಂಗ್. ಸೊ ಎಷ್ಟು ಇಳುವರಿ ಬರುತ್ತೆ ಸರ್ ಮಾಂಸದಲ್ಲಿ? 60 ರಿಂದ 70 kg ಗಂಟ ನಮ್ಮ ಅಂದಾಜು ಬರ್ತಾ ಇದೆ ಸರ್. ಎಷ್ಟು ತಿಂಗಳು ಮರಿಗಳು? 2 ವರ್ಷಕ್ಕೆ. 2 ವರ್ಷಕ್ಕೆ. ಈಗ 1 ವರ್ಷ ಮೇಲೆ 1 ತಿಂಗಳಾಗಿದೆ. ಮೊದಲು ತೋರಿಸಿದಾಗ 1 ವರ್ಷ 1 ತಿಂಗಳು 35 kg ಗಂಟು ಬರ್ತಾ ಇದೆ. ಈಗ ಇನ್ನ 1 ವರ್ಷ ಡೆವಲಪ್ ಆದರೆ 1 ಡಬಲ್ ಆಗುತ್ತಲ್ಲ ಸರ್. ಸರ್ ಇದು ಎಷ್ಟನೇ ಸೂಲು, ಯಾವ ತರ? ಇದು ನಮ್ಗೆ ಬಂದಾಗ 2ನೇ ಸೂಲು ಸರ್. ಇದು ಅಲ್ಲ ವರ್ಷಕ್ಕೆ ಎಷ್ಟು ಸಲ ಸೂಲು ಆಗುತ್ತೆ? ಅದೇ 2 ಸೂಲು ಸರ್. ವರ್ಷಕ್ಕೆ 2 ಸೂಲು. 5 ತಿಂಗಳಿಗೆ 1 ಸೂಲು ಬರ್ತದೆ. ಗರ್ಭ ಕಟ್ಟೋದಕ್ಕೆ ಒಂದು ಇದಾದ ವರ್ಷಕ್ಕೆ 2 ಬ್ಯಾಚ್ ಇರ್ತವೆ ಸರ್. ಅದು ಮೇಕೆಗಳು ಒಂದೊಂದ್ಸತಿ 2 ಇರ್ತವೆ, ಕೆಲವು 3 ಇರ್ತವೆ, ಕೆಲವು 1 ಇರ್ತವೆ. ಇದ್ರ ಮೇಲೆ ಡೆವಲಪ್ ಆಯ್ತದೆ ಸರ್. ಇವಾಗ ಮೇಕೆ ಶೆಡ್ ಮಾಡಿದ್ದೀರಾ, ಸೊ ಅಟ್ರ ಸಿಸ್ಟಮ್ ಮಾಡಿದ್ದೀರಾ, ಸೊ ಮತ್ತೆ ಮರದ ರಿಪೀಸ್ ಹಾಕಿದ್ದೀರಾ. ಸೊ ಇದು ಕಾನ್ಸೆಪ್ಟ್ ಯಾವ ತರ
ಕೆಲವರೆಲ್ಲ ಇವಾಗ ಫೈಬರ್ದು ಪ್ಲೇಟ್ ಹಾಕ್ತಾರೆ. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಸರ್? ಮತ್ತೆ ನೀವು ಕೆಳಗಡೆ ಪಿಕ್ಕೆ ಬೀಳ್ಬೇಕು ಅಂತ ಕಾನ್ಸೆಪ್ಟ್ ಮಾಡಿದ್ರೆ, ಸೊ ಇದ್ರ ಬಗ್ಗೆ ವಿವರವಾಗಿ ಮಾಹಿತಿ ಕೊಡಿ ಸರ್. ಇದು ಸೆಟ್ ಅಳತೆ ಒಂದು 20 ಅಳತೆ ಮಾಡಿದ್ದೀವಿ. ಫೈಬರು ಏನು ಅಂತ ಹೇಳ್ತಾರೆ, ನಾನು ಆ ತರ ಮಾಡಲಿಲ್ಲ. ಅಡಿಕೆ ಪಟ್ಟಿ ಮಾಡಬೇಕು ಅಂತಂದ್ರೆ ಅಡಿಕೆ ಪಟ್ಟಿ ಹಾಕಿದ್ರೆ ಅದಕ್ಕೆ ಮೇಕೆದು ಇದು ಬಿದ್ದು ಸ್ವಲ್ಪ ಇದಾಗುತ್ತೆ, ಬೆಂಡು ಬರ್ತದೆ ಅಂತ ಹೇಳ್ಬಿಟ್ಟು ನೀಲಗಿರಿ ಪಟ್ಟಿನೇ ಕಟ್ ಮಾಡಿಸಿ 3 ಇಂಚು ಮತ್ತು 1 ಇಂಚು ಸೈಜಿನಲ್ಲಿ ಅಳತೆಗೆ ಮಾಮೂಲಿ ಕೆಳಗೆ ಸ್ಟೆಪ್ ಮಾಡಿಸಿದೀನಿ. 6 ಅಡಿ ಹೈಟ್ ಸ್ಟೆಪ್ ಮಾಡಿಸಿದೀನಿ. ಕೆಳಗಡೆ ಸ್ವಲ್ಪ ಪಿಕ್ಕೆ ಎಲ್ಲ ಕೆಳಗಡೆ ಬಿದ್ರು ಇದು ಮಾಡ್ಕೋಬೇಕು ಅಂತ ಕೆಳಗಡೆ ಸ್ವಲ್ಪ ಒಂದು 40-50 ನಾಟಿ ಕೋಳಿ ಕೂಡ ಇದು ಸಾಕಿದ್ದೆ, ಈಗಲೂ ಇದಾವೆ. ಅದನ್ನ 15 ದಿನಕ್ಕೆ ತಿಂಗಳಿಗೆ ಒಂದ್ಸತಿ ಎತ್ತಿ ಬೇರೆ ಕಡೆ ಬಿಸಾಕ್ತಿವಿ. ಸ್ವಲ್ಪ ಹೈಟ್ ಒಂದು ಅಡಿ ಕಡಿಮೆ ಆಗಿದೆ ಅಷ್ಟೇನೆ, ಸ್ವಲ್ಪ ಜಾಸ್ತಿ ಹೈಟ್ ಮಾಡ್ಬೇಕಾಯ್ತು. ನಮ್ದು ಸ್ಟೆಪ್ ಜಾಸ್ತಿ ಹೈಟ್ ಇಲ್ಲ ಅಂದ್ಬಿಟ್ಟು ಒಂದು 6 ಅಡಿಗೆ ಲಿಮಿಟ್ ಮಾಡಿದೀವಿ ಅದನ್ನ. ಈಗ ನಾವೇನಿಲ್ಲ ಮಾಮೂಲಿ 15 ದಿನಕ್ಕೆ 20 ದಿನಕ್ಕೆ ಒಂದಿನ ನಾವು ಆಚೆ ಮೇಕೆ ಪಿಕ್ಕೆನೆಲ್ಲ ಆಚೆ ಅಂತ ಹಾಕ್ಬಿಟ್ಟು ಈಗ ನಾವಾರು ಉಪಯೋಗಿಸ್ಕೊತಾ ಆಚೆ ನಾನು ಆರ್ಗ್ಯಾನಿಕ್ ಫಾರ್ಮಿಂಗು ನಾನೇನು ಉಪಯೋಗಿಸ್ಕೊತಾ ಇದೀನಿ, ಇನ್ನು ಸೇಲ್ ಮಾಡ್ತಾ ಇಲ್ಲ. ಕ್ಲೀನ್ ಮಾಡಿಸ್ಕೋಬೇಕಾದ್ರೂ ನಮ್ಗೆ ತೊಂದರೆ ಇಲ್ಲ. ಒಂದು 10 ನಿಮಿಷ ಕೆಲಸಕ್ಕೆಲ್ಲ ಕ್ಲೀನ್ ಆಗ ಅಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಡ್ಬೋದು ಸರ್. ಸರ್ ನೋಡಿ, ಅಲ್ಲಿ ತಾಯಿ ಹಾಲನ್ನೆಲ್ಲ ಸ್ಟಾಪ್ ಮಾಡೋದ್ಮೇಲೆ ಆ ಒಂದು ಇದು ಬರ್ತಾವಲ್ಲ ಅವನ್ನೆಲ್ಲ ನೋಡಿ ಸರ್, ಇಲ್ಲಿ ಇದಾಕಿದೀನಿ. ಇದು ಸಪರೇಟ್ ಇದು ಅಲ್ಲಿ ಹಾಲು ಕೊಟ್ಟು ಸ್ಟಾಪ್ ಆದ್ಮೇಲೆ ಇದೊಂದು ಇಲ್ಲ ಹಾಕ್ತೀವಿ ಸರ್. ಯಾಕಂದ್ರೆ ನಾವು ಗರ್ಭ ಕಟ್ಟಿರ್ತಾವಲ್ಲ ಅವನ್ನ ಇದು ಬೇಡ ಆಗ್ಬಿಟ್ಟು ಸಪರೇಟ್ ಇಲ್ಲಿ ತಂದು ಹಾಕೊಂಡಿದೀವಿ. ಸೊ ಎಷ್ಟು ತಿಂಗಳು ಮರಿಗಳು ಸರ್? ಇವು 3 ರಿಂದ 4 ತಿಂಗಳು ಮರಿ ಸರ್. ಇವು 3 ರಿಂದ 4 ತಿಂಗಳು. ಇದು ಮೇವೆಲ್ಲ ಯಾವ ತರ ಕೊಡ್ತೀರಾ ಸರ್? ಮೇವು ಅಂದ್ರೆ ಬೆಳಿಗ್ಗೆ 2 ಟೈಮ್ ಸರ್ ನಾವು ಡೈಲಿ ಕೊಡೋದು. ಆಚೆ ಬಿಡಬೇಕಾದ್ರೆ ಒಂದು ಅಲ್ಲಿ ಇದು ಮಾಡಿದೀವಿ, ರ್ಯಾಕ್ಗಳು ಮಾಡ್ಬಿಟ್ಟಿದೀವಿ. ಅಲ್ಲಿ ಹುಲ್ಲು ಆಗ್ಲಿ ಜೋಳ ಆಗ್ಲಿ ಏನ್ ಸೀಸನ್ ವೈಸ್ ಏನ್ ಸಿಗುತ್ತೆ ಅದನ್ನ ಹಾಕ್ತಿವಿ. ಸೊ ಸೈಡ್ ನೆಲ್ಲ ಸೊಪ್ಪುಗಳು ಇದಾವೆ ಸರ್, ಕಟ್ತೀವಿ. ರೇಷ್ಮೆ ಸೊಪ್ಪು ಇದೆ, ಅಕ್ಸೆ ಗಿಡ ಇದೆ, ತ್ಯಾಗ ಸೊಪ್ಪು ಮೇಯ್ತವೆ, 4-5 ಕಾಡುಬೇವು ಒಂದು ಸೊಪ್ಪಿದೆ. ಏನಂದ್ರೆ ಅಲ್ಲಿ ಇಲ್ಲಿ ಫಾರೆಸ್ಟ್ ಹೋದಾಗ ಸ್ವಲ್ಪ ಅದು ಸೊಪ್ಪು ಒಂದವರೆ ಕಟ್ಕೊಂಡ್ಬಿಟ್ಟು ಎಲ್ಲಾ ಕಡೆ ಕಟ್ಬಿಡ್ತೀವಿ ಸರ್. ಕಟ್ಟಾದ್ಮೇಲೆ ಸ್ವಲ್ಪ ಫೀಡ್ ಕೊಡ್ತೀವಿ. ಅದಕ್ಕೆ ಬೆಳಿಗ್ಗೆ ಟೈಮು ಒಂದ್ ಸ್ವಲ್ಪ ಮುಸ್ಕುಂಜೋಳದ ಸಿಟ್ಟು ಮತ್ತು ಇದನ್ನ ಹಾಕೊಡ್ತೀವಿ, ಇದು ಚಕ್ಕೆ ಒಟ್ಟು ಮತ್ತೆ ಇವೆಲ್ಲ ಮಿಕ್ಸ್ ಮಾಡಿ ಒಂದು 2 ದಬ್ಬೆ ನೀರು ಕುಡಿಸ್ಬಿಟ್ಟು ಇಡ್ತೀವಿ ಸರ್. ಯಾಕೆಂದ್ರೆ ಮಾಮೂಲಿ ವಾಟರ್ ಕೊಡಲ್ಲ, ಫುಲ್ ಹಿಂಡಿ ನೀರು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಎಲ್ಲ ಒಂದ್ 2-3 ಪ್ಲೇಟ್ ಇಟ್ಟು ಕುಡ್ಕೊಳ್ತಾರೆ, ಚೆನ್ನಾಗೇನು ತೊಂದರೆ ಇಲ್ಲ. ಅದಾದ್ಮೇಲೆ ಸಾಯಂಕಾಲ 3:30-4 ಗಂಟೆಗೆ ತಿರ್ಗಾ ಒಂದ್ಸತಿ ಫೀಡ್ ಕೊಟ್ಬಿಡ್ತೀವಿ ಸರ್. ಎಲ್ಲ ಪುನಃ ಚಕ್ಕೆ ಒಟ್ಟು, ಕಡಲೆ ಊಟ ಮತ್ತು ಹಿಂಡಿ ಎಲ್ಲನೂ. ಇಲ್ಲಾಂದ್ರೆ ಮುಸ್ಕುಂಜೋಳ ಕೊಡ್ತಾ ಇದ್ದವು ಸ್ವಲ್ಪ, ಈಗ ಮುಸ್ಕುಂಜೋಳ ಈಗ ಕೊಟ್ಟಿಲ್ಲ. ಈಗ ಮುಸ್ಕುಂಜೋಳ ಒಂದು 2 kg ಡೈಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕೊಡ್ತೀವಿ. ಈಗ ಕೇಟ್ ಹಾಕಿಡ್ತೀವಿ, ಎಲ್ಲ ಬಂದು ತಿನ್ಕೊಳ್ತೇವೆ. ತಿನ್ಕೊಂಡಾದ್ಮೇಲೆ ತಿರುಗಿ ಇಲ್ಲಿ ತಂದು ಬಿಟ್ಬಿಟ್ಟು ಇದು ಮಾಡಿಬಿಡ್ತೀವಿ ಸರ್, ಅಷ್ಟೇ, ಏನೇನಿಲ್ಲ ಇಲ್ಲ ಸರ್. ಇವಾಗ ನಾರ್ಮಲ್ ಆಗಿ ಸೊ ಕೆಳಗಡೆ ಬಿಡೋದಕ್ಕೂ ಅಟ್ಟು ಸಿಸ್ಟಮ್, ಸೊ ಏನು ಸರ್ ಅಟ್ಟು ಸಿಸ್ಟಮ್ ಕಾನ್ಸೆಪ್ಟ್ ಮಾಡಿದ್ರೆ ನೀವು? ಸರ್ ಅಟ್ಟು ಸಿಸ್ಟಮ್ ಕಾನ್ಸೆಪ್ಟ್ ಅಂದ್ರೆ ಮೊದಲೆಲ್ಲ ಸಿಮೆಂಟ್ ನೆಲದಲ್ಲಿ ಮೊದಲು ಕೂಡ್ತಿರಲ್ಲ, ಬರೀ ಡ್ರೈ ಲ್ಯಾಂಡ್ ಅಲ್ಲಿ ಮಣ್ಣು ನೆಲದಲ್ಲಿ ಕೂಡ್ತಿದ್ರು. ಅವು ಒಂದು ಪಿಕ್ಕಿಯಲ್ಲಿ ಒಂದು ಗಂಜಲ ಅಲ್ಲಿ ಹೋದಾಗ ಅದು ಭೂಮಿ ಕುಡ್ಕೊತಾ ಇತ್ತು. ಈಗ ಎಲ್ಲ ಸಿಮೆಂಟ್ ನೆಲ ಹೋದ್ರಿಂದ ಕೂಡ್ಕೊಳ್ಳಲ್ಲ, ತೇವ ಬರ್ತದೆ. ತೇವ ಬಂದಾಗ ಅವು ಮಲಗಲ್ಲ, ಅವು ಮಲಗೋದಿಲ್ಲ. ಈಗ ಅದು ಸ್ಟೆಪ್ ಮಾಡಿದ್ರೆ ಅದೇನು ಗೊತ್ತಾ, ಗಂಜಲ ಅಲ್ಲಿ ಏನಾಗಿರೋದು ಕೆಳಗಡೆ ಹೋಗ್ತದೆ. ಆ ಕೆಳಗಡೆ ಹೋದ್ರೆ ಅವು ಸೇಫ್ ಆಗಿ ಮಲಗ್ತವೆ, ಯಾವ ತೊಂದರೆ ಇರಲ್ಲ. ನೀವ್ ಹೇಳೋದು ಗಂಜಲಾಗ್ಲಿ ಪಿಕ್ಕೆ ಆಗ್ಲಿ ಸೀದಾ ಕೆಳಗಡೆ ಹೋಗೋದ್ರಿಂದ ಹೌದು. ಸೊ ಅವಕ್ಕೆ ಮಲ್ಕೊಳಕ್ಕಾಗ್ಲಿ ಓಡಾಡಕ್ಕಾಗ್ಲಿ ಏನು ತೊಂದರೆ ಇರಲ್ಲ. ಸೊ ಇದೊಂದು ಅನುಕೂಲ ಆಗುತ್ತೆ ಅಂತ ಅಟ್ಟು ಸಿಸ್ಟಮ್ ಮಾಡಿದ್ವಿ ಅಂತ ಹೇಳಿ. ನಾಯಿಗಳು ಕೋಟ್ಲೆ ಇದಾವೆ, ಚಿರತೆ ಕೋಟ್ಲೆ ಇದಾವೆ. ಆಮೇಲೆ ಗ್ರಾಮಗಳಲ್ಲೇ ಊರ ನಾಯಿಗಳೇ ಹಿಡ್ಕೊಂಡು ಬಿಡ್ತವೆ. ಅದರಿಂದ ಏನು ಗೊತ್ತಾ, ನಾವ್ ಇಲ್ಲೇ ಇಂಟೀರಿಯರ್ ಆಗಿ ಅಲ್ಲೇ ನಾವ್ ಒಂದು 10 ಮರಿ ಸಾಕ್ಬೇಕಾದ್ರೆ ಇಬ್ರು ಸಾಕ್ಬೇಕು. ಇಬ್ರು ಮುಂದೆ ಒಬ್ಬ ಹಿಂದೆ ಹಿಡ್ಕೊಂಡು ಬೇಯಿಸ್ಬೇಕು. ನಮ್ದೊಂದು 45-50 ಇದಾವೆ. ಇಲ್ಲೇ ಇಬ್ರೆ ಗಂಡ ಹೆಂಡತಿ ಇಬ್ರೆ ಮಾಡ್ಕೋತೀವಿ. ಯಾರೋ ಒಬ್ರು ಲೇಬರ್ ಬಂದ್ರೆ ಸಪೋರ್ಟ್ ಹೆಲ್ಪ್ ಮಾಡ್ತಾರೆ. ಅಷ್ಟಲ್ಲೇ ನಾವು ಇದ್ ಮಾಡ್ತಾ ಇದ್ದೀವಿ ಸರ್. ಈಗ ಸರ್ ಶೆಡ್ ಖರ್ಚೆಲ್ಲ ಎಷ್ಟಾಯ್ತು ಸರ್? ಸರ್ ಶೆಡ್ ಕನ್ಸ್ಟ್ರಕ್ಷನ್ ಮೊದಲು ಬಿಲ್ಡಿಂಗ್ ಮತ್ತೆ ನಾನು ಮೊದಲೇ ಮಾಡಿಸಿದ್ದೆ. ಈ ಸ್ಟೆಪ್ ಮಾಡಿಸೋದಕ್ಕೆ ಮಾತ್ರ ಈ ಶೆಡ್ ನಿರ್ಮಾಣಿಸಕ್ಕೆ 1,60,000 ಆಗಿದೆ ಸರ್ ಅಷ್ಟೇ. ಈ ಮೆಸ್ ಎಲ್ಲ ಮಾಡಿಸಿ, ಎಲ್ಲ ಅಲ್ಟ್ರೇಷನ್ ಮಾಡಿಸಿ ಮತ್ತು ಪಟ್ಟಿ ಎಲ್ಲ ಹೊಡಿಸಿ, ನೀಲಗಿರಿ ಎಲ್ಲ ಬೈ ಮಾಡಿ ತಂದಿದ್ದು ಮರನ ಕಾರ್ಪೆಂಟ್ರಿಗೂ ಮತ್ತು ಎಲ್ಲ ಬಿಲ್ಡರ್ ಎಲ್ಲ ಮಾಡಿಸ್ಬೇಕಾದ್ರೆ 1,60,000 ಬಿದ್ದಿದೆ. ಮೊದಲೇ ಕನ್ಸ್ಟ್ರಕ್ಷನ್ ಮಾಡಿಸಿದೆ ಇದನ್ನ ನಾನು. ನೋಡಿ, ಮೇಲ್ಗಡೆ ಒಂದು ವಾಟರ್ ಟ್ಯಾಂಕ್ ಇಟ್ಟಿದ್ದೀನಿ, ಎಲ್ಲ ಪೈಪ್ ವೈರ್ ಮಾಡಿಸಿದ್ದೀನಿ, ಅಲ್ಲಲ್ಲಿ ಇಟ್ಟಿದ್ದೀನಿ, ಎಲ್ಲಾನು ಮಾಡಿದ್ದೀನಿ ಸರ್. ಸೊ ಟೋಟಲ್ ನೀವು ವೈಜ್ಞಾನಿಕವಾಗಿ ಮಾಡಿದ್ದೀರಾ? ವೈಜ್ಞಾನಿಕವಾಗಿ ಮಾಡಿದ್ದೀವಿ. ಸದ್ಯಕ್ಕೆ ಇದುವರೆಗೂ ಯಾವುದೋ ನಮಗೆ ಒಂದು ಪ್ರಾಣಿನೂ ಕೂಡ ಅನ್ನೆಸ್ಪಡ ಸತ್ತಿಲ್ಲ ನಮ್ಮವು. ಯಾಕೆಂದ್ರೆ ನಾಟಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇವಕ್ಕೆ. ಅದೇ ಬೇರೆ ತಳಿಗಳಾದ್ರೆ ಸ್ವಲ್ಪ ಕಾಯಿಲೆಗಳು ಸ್ವಲ್ಪ ಇಮಿಡಿಯೇಟ್ ಆಗಿ ಅಟ್ಯಾಚ್ ಆಗುತ್ತೆ. ಇದನ್ನು ಇದುವರೆಗೂ ಕೂಡ ಏನು ಯಾವ್ದು ವ್ಯಾಕ್ಸಿನೇಷನ್ ಏನು ಕೂಡ ಮಾಡಿಲ್ಲ. ಒನ್ ಟೈಮ್ ಮಾತ್ರ ಜಂತುಳಿಂದ ಇದಾಗ್ತಿದೆ ವ್ಯಾಕ್ಸಿನೇಷನ್ ಬಿಟ್ಟರೆ ಮಿಕ್ಕದು ಏನೂ ಮಾಡಿಲ್ಲ ಇನ್ನು. ಈಗ ಅಲ್ಲಿ ಮೇಕೆ ಇದೆಯಲ್ಲ, ಆ ಮೇಕೆ ಕೆಳಗಡೆ ಒಂದಷ್ಟು 1-2 ಅವರ್ ಬಿಡ್ತೀನಿ ಅಲ್ಲಿ. ಯಾಕೆಂದ್ರೆ ಮೇಕೆ ಇದೆಲ್ಲ ತಿಂಡಿ ಎಲ್ಲ ಬಿದ್ದು ತಿನ್ಕೊಂಡಿರ್ತವೆ. ಸಾಯಂಕಾಲ ಟೈಮ್ ಸೆಪರೇಟ್ ಕೂಡ ಹಾಕ್ಬಿಡ್ತೀನಿ ಇವನ್ನ. ಇವಕ್ಕೆ ನೋಡಿ ಫೀಡ್ ಕೊಟ್ಟಿದ್ದೀನಿ, ಅದಕ್ಕೆಲ್ಲ ಟ್ರೇ ಇಟ್ಬಿಟ್ಟು ನೀರೆಲ್ಲ ಬೇರೆ ಇಟ್ಟಿದ್ದೀನಿ. ಸ್ವಲ್ಪ ಅಕ್ಕಿಗಳು ಮತ್ತು ಚಕ್ಕೆ ಒಟ್ಟು ಎಲ್ಲ ಹಾಕ್ತೀನಿ. ಇವಕ್ಕೆ ರಾಗಿನೂ ಹಾಕಿದೆ, ಎಲ್ಲ ಫುಲ್ ನಾಟಿ ಹಾಕೊಳ್ದೆ ರಾಗಿನೂ ಜಾಸ್ತಿ ಉಪಯೋಗಿಸ್ತಾ ಇದೆ. ಸದ್ಯಕ್ಕೆ ಈಗ ರಾಗಿ ಹಾಕಿಲ್ಲ. ಈಗ 1 kg ಬಂದು 400 ರೂಪಾಯಿಗೆ ಸೇಲ್ ಮಾಡಿದ್ದೆ ಸರ್ ಅಷ್ಟೇ. ಇನ್ನೂ ಕೋಳಿ ತಂದೆ ಸೇಲ್ ಮಾಡಿದ್ದೆ. ಈಗ 30-40 ಅಷ್ಟೇನೆ. ಈಗ ನೆಕ್ಸ್ಟ್ ತಿರ್ಗಿ ಇನ್ನೊಂದು ಬ್ಯಾಚ್ ಹಾಕ್ಬೇಕು ಸರ್ ಈಗ ನಾನೀಗ.
ಸೊ ಎಲ್ಲ ನಾಟಿನೇ, ಎಲ್ಲ ಫುಲ್ ನಾಟಿದೆ. ಎಲ್ಲ ನಾಟಿ. ಒಂದು 36 ಕುಂಟೆ ಇದೆ ಜಮೀನಿದೆ. ಈ 36 ಕುಂಟೆಯಲ್ಲಿ ಒಂದು 8 ತರ ವೆರೈಟಿ ಸಸಿಗಳಿದ್ದಾವೆ. ಪಾಟದಲ್ಲಿ ಬಂದು ಈಗ ಮಹಾಗನಿ, ಜಮ್ಮು ನೇರಳೆ ಮತ್ತು ಅಗಸೆ ಗಿಡ ಇದನ್ನ ಇಟ್ಟಿದ್ದೀನಿ. ಎಲ್ಲ ಅಡಿಕೆ ಇಟ್ಟಿದ್ದೀನಿ. ಅಡಿಕೆಗೆ ಕಾಳುಮೆಣಸಿನ ಸುಸಿ ಇಟ್ಟಿದ್ದೀನಿ ಸರ್. ಕಾಳುಮೆಣಸಿನ ಸುಸಿ ಕಟ್ಟಿದ್ದೀನಿ ನೋಡಿ. ಇದೆಲ್ಲ ತರ ಇದು ಹೊಂದಿದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಇಂಟರ್ಕಾಸ್ಟ್ ಆಗಿ ಹೀಗೆ ಜಮ್ಮು ನೇರಳೆ, ಇದ್ರ ಗಿಡ ಅಂತೇಳಿ ಕಿರಳಿಕಾಯಿ ಗಿಡ ಮತ್ತು ಬಾಳೆ ಗಿಡ ನೆಟ್ಟಿದ್ದೀನಿ ನೋಡಿ. ಮಧ್ಯೆ ನಿಂಬೆ ಗಿಡ ಇದು ನೆಟ್ಟಿದ್ದೀನಿ ನೋಡಿ. ಇವೆಲ್ಲ ಇಳುವರಿ ಬರ್ತಾ ಇದಾವೆ ಆಲ್ರೆಡಿ ನೋಡಿ. ಪ್ರತಿಯೊಂದು ಬರ್ತಾ ಇದ್ದೇವೆ. ಸೀಬೆ ಗಿಡ ಇದಾವೆ. ನೆಕ್ಸ್ಟ್ ಅಲ್ಲಿ ಒಂದು 4-5 ಬೆಟ್ಟದ ನೆಲ್ಲಿ ಗಿಡ ನೆಟ್ಟಿದ್ದೀನಿ. ನೆಕ್ಸ್ಟ್ ನೆಲ್ಲಿಕಾಯಿ ಗಿಡ ನೆಟ್ಟಿದ್ದೀನಿ. ಸೈಡ್ ನೆಲ್ಲ ಪ್ರತಿಯೊಂದು ಇದು ಹೊಂಗೆ ಗಿಡ ಕೂಡ ಇಟ್ಟಿದ್ದೀನಿ. ಯಾಕೆಂದ್ರೆ ಪರಿಸರ ಸಮತೋಲನಕ್ಕೆ ಬೇಕಾಗುತ್ತೆ ನಮಗೆ ಪ್ರಕೃತಿಗೆ ಅನ್ಬಿಟ್ಟು ಹೊಂಗೆ ಗಿಡ ನೆಟ್ಟಿದ್ದೀನಿ. ಯಾಕಂದ್ರೆ ಆಯುರ್ವೇದ ಇದು ಔಷಧಿ ಸಸ್ಯ ಆಗುತ್ತೆ. ಒಂದು 5 ಗಿಡ ಅದನ್ನು ನೆಟ್ಟಿದ್ದೀನಿ. ಎಲ್ಲ ಬಾರ್ಡ್ರಲ್ಲೇ ಅವು ನೆಟ್ಟಿದ್ದೀನಿ ಸರ್. ಇದು ಅಡಿಕೆ ಎಲ್ಲ ನೆಟ್ಟಿದೆ. ಸೊ ಯಾವ ತಳಿ ಸರ್ ಇದೆಲ್ಲ? ಇದೆಲ್ಲ ಫುಲ್ ಲೋಕಲ್ ನಾಟಿ ತಳಿ ಸರ್. ಇದು ನಾಟಿ ಇಲ್ಲಿ ನಮಗೆ ಮಂಗಳ ಅಂತ ತಳಿ ಇದೆ. ಅದನ್ನ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ನಮ್ಗೆ ಇಲ್ಲಿ. ಅದನ್ನ ಎಲ್ಲ ಬರೀ ನಾಟಿ ತಳಿನೇ ಸರ್ ಎಲ್ಲ. ಇದು ಬಂದು 4 ವರ್ಷದ ಸಸಿ ಸರ್. ಇದು ಎಲ್ಲ 4 ವರ್ಷದ ಸಸಿಗಳಿವೆ. 4 ವರ್ಷದ ಅಡಿಕೆ ಗಿಡ ಆಲ್ರೆಡಿ ಕೆಲವು ಕಡೆ ಇದು ಬರ್ತಾ ಇದೆ ನಮ್ದು. ಈಗ ಫಸಲು ಬಿಡೋದಕ್ಕೆ ಒಂಬಳೆ ಹೊಡಿತಾ ಇದ್ದಾವೆ. ಮುಂದೆ ವರ್ಷದಿಂದ ಶುರುವಾಗ್ತಾ ಇದ್ದಾವೆ. ಫುಲ್ ಈ ಭೂಮಿಗೆಲ್ಲ ನಾನು ಏನು ಕೂಡ ಔಷಧಿ ಆಗ್ಲಿ ಮೇವು ಆಗ್ಲಿ ಯಾವ್ದು ಕೂಡ ಕೊಟ್ಟಿಲ್ಲ. ಎಲ್ಲ ಬರೀ ಕೊಟ್ಟಿಗೆ ಗೊಬ್ಬರನೇ ಕೊಡ್ತಾ ಇರೋದು ಪ್ರತಿಯೊಂದು. ನಾನು ಆರ್ಗ್ಯಾನಿಕ್ ಮಾಡೋದ್ರಿಂದ ಅಲ್ಲಿ ಬಂದು ಇದು ಕಟ್ತೀನಿ, ಒಂದು ತೊಟ್ಟಿ ಕಟ್ಸಿದೀನಿ ನೋಡಿ ಸರ್. ಈಗ ಮೇಕೆ ಸಾಕ್ತಾ ಇದೀವಲ್ಲ, ಅದ್ರ ಗೊಬ್ಬರ ತಗೊಬಂದು ನಾವು ಇದಕ್ಕೆ ಹಾಕ್ತಿವಿ ಅಂತ ಕೇಳಿ ಅಡಿಕೆ ಗಿಡಕ್ಕಾಗಿ ನಾನು ಏನ್ ಭೂಮಿಗೆ ಸಿಗುತ್ತೋ ಅದಕ್ಕೆ ಹಾಕ್ತಾ ಇದೀನಿ. ಆ ಅಡಿಕೆ ಗಿಡದ ಬಿದ್ದ ಬಯೋ ವೇಸ್ಟ್ ಕೂಡ ನಾನು ವೇಸ್ಟ್ ಮಾಡ್ತಾ ಇಲ್ಲ. ಪ್ರತಿಯೊಂದನ್ನು ಈ ತರ ತೊಟ್ಟಿ ಕಟ್ಸಿ ಈ ತರ ತೊಟ್ಟಿಗೆ ಡಂಪ್ ಮಾಡಿ ನಾವು ಮಾಮೂಲಿ ಹುಲ್ಲೊಡ್ದವಲ್ಲಿ ಒಂದು ಗೊಬ್ಬರ ಅಲ್ಲಿ ಕೆಮ್ಮಣ್ಣ ಅಲ್ಲಿ ತಂದು ಅದಕ್ಕೆ ಹಾಕೊಂಡು ಅದನ್ನು ಕೂಡ ನಾವು ಗೊಬ್ಬರ ಮಾಡ್ಕೊತಾ ಇದೀವಿ. ಸಾವಯವ ಗೊಬ್ಬರ ಮಾಡ್ಕೊತಾ ಇದೀವಿ ನೋಡಿ ಸರ್. ಇದು ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಅಂತ ಕಿರಳಿಕಾಯಿ. ಇದು ಏನೂ ಕೊಟ್ಟಿಲ್ಲ. ಇದು 3 ವರ್ಷ ಆಗಿದೆ. ಸೊ ನೀವ್ ಹೇಳ್ತಾರ ನಾನು ಒಂದ್ ಎಲೆ ಕೂಡ ವೇಸ್ಟ್ ಮಾಡಲ್ಲ, ಮಾಡ್ತಾ ಇಲ್ಲ. ಯಾವ್ದು ವೇಸ್ಟ್ ಮಾಡಿ ಸರ್. ಇದು ಎಷ್ಟು ಬೆಳೆದಿದ್ವಲ್ಲ ಇದನ್ನ ಎಷ್ಟು ಬೇಕೋ ಅಷ್ಟು ಕುಯ್ದು ಬಿಡ್ತೀನಿ. ಮೇಕೆಗೆ ದನಿಗೆ ಹಾಕ್ತೀನಿ. ಮಿಕ್ಕದ್ ನಾನು ಏನು ಉಳಿಸಲ್ಲ. ಕಲ್ಟಿವೇಶನ್ 0 ಕಲ್ಟಿವೇಶನ್ ಮಾಡ್ತಾ ಇರೋದು ನಾನು. ಇದನ್ನ ಕಲ್ಟಿವೇಶನ್ ಇಲ್ಲ. ಸೊ ಕಲ್ಟಿವೇಶನ್ ಇಲ್ಲ, 0 ಕಲ್ಟಿವೇಶನ್ ಮಾಡ್ತಾ ಇರೋದು. ಒಂದ್ ಎಲೆ ಕೂಡ ನೀವು ಗೊಬ್ಬರದಾಗಿ ವೇಸ್ಟ್ ಮಾಡಿ ಇಲ್ಲೇ ನೋಡ್ತಾ ಇದ್ರಲ್ಲ ಬಯೋ ವೇಸ್ಟ್ ಯಾವ ರೀತಿ ಬಿಸಿ ಹಾಕಿದೀವಿ ಅಂತ. ಅದನ್ನೇ ಕೊಳೆ ಒಂದು 6 ತಿಂಗಳ ವರ್ಷ ಬಿಟ್ಬಿಟ್ಟು ಅದೇ ಗೊಬ್ಬರ ಆಗುತ್ತೆ ನಮಗೆ. ಅದೇ ಬೇಕಾದಷ್ಟು ಅದ್ರ ಎಲ್ಲಾ ಪೋಷಕಾಂಶಗಳು ಇರ್ತದೆ. ಸೊ ಇದು ಯಾವ ತರ ಐಡಿಯಾ ಬಂತು ಈ ತರ ಮಾಡಕ್ಕೆ? ಸೊ ನಿಮ್ಗೆ ನಾನು ಮೊದಲು 2015-16ರಲ್ಲಿ ಬದುಕು ಕಮ್ಯುನಿಟಿ ಕಾಲೇಜ್ ಅಂತ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಕೂಲ್ ಇದೆ. ನಮ್ಮ ಪ್ರೊಫೆಸರ್ ಚುಕ್ಕಿ ನಂಜುಂಡಸ್ವಾಮಿ ಅವರ ಒಂದು ಅಮೃತ ಭೂಮಿ ಟ್ರಸ್ಟ್ ಸಹಯೋಗದಲ್ಲಿ ಒಂದು ನಮಗೆ ಟೀಚಿಂಗ್ ಹೋಗಿದೆ. 5 ಮಾಡಲ್ ಅಲ್ಲಿ 5 ಕೇಂದ್ರಗಳು ಕರ್ಕೊಂಡು ಹೋಗಿದ್ರು. ಅದರಲ್ಲಿ ಅಮೃತ ಭೂಮಿ ಕೂಡ ಒಂದು. ಅದರಲ್ಲಿ ಸಾವಯವದಲ್ಲಿ ಜಾಸ್ತಿ ಮಾಡೋದಲ್ಲಿ ಇವನ್ ಯಾವುದೂ ಕೂಡ ಉಪಯೋಗಿಸಲ್ಲ. ಬರೀ ಕೆಮಿಕಲ್ಸೇ ಇಲ್ಲ ಅಲ್ಲಿ. ಅಲೋ ಇಲ್ಲ ಅಂತ ಅದೆಲ್ಲ ನಾನು ಟ್ರೈನಿಂಗ್ ತಗೊಂಬಂದೆ. ಈಗ ನಮ್ಮ ಪ್ರಕೃತಿಯಲ್ಲಿ ಬೇಕಾದಷ್ಟು ಸಾವಯವ ಗೊಬ್ಬರಗಳು ಇರೋದ್ರಿಂದ ಈಗ ಕಾಡಿನಲ್ಲೆಲ್ಲ ನಾವೇನೋ ಕೊಡೋದೇ ಇಲ್ಲ. ಅಲ್ಲಿ ಎಲ್ಲ ಇಳುವರಿ ಚೆನ್ನಾಗೇ ಬರ್ತವೆ. ನಾವಿಲ್ಲಿ ಯಾಕೆ ಬೆಳಿಬೇಕು? ನಾವು ಪ್ರಯತ್ನ ಪಡೋಣ ಅಂತ ಮನಸ್ಸಿನಲ್ಲಿ ಇತ್ತು. ಅದನ್ನ ಒಂದೊಂದು ಮಾರ್ಗ ಕೊಟ್ಟರು. ಅಲ್ಲಿಗೆ ಎಲ್ಲಿ ನಮ್ಮ ಒಂದು 5 ಮಾಡಲಲ್ಲಿ ಒಂದು ತಿಂಗಳ ಕಾಲ ಟ್ರೈನಿಂಗ್ ಕೊಟ್ಟರು. ಯಾವ ರೀತಿ ಮಾಡಬೇಕು, ಏನ್ ಕೊಡಬೇಕು ಅಂತ. ಅದನ್ನ ಅಳವಡಿಸ್ಕೊಂಡು ಮಾಡ್ತಾ ಇದ್ದೀನಿ. ಇದುವರೆಗೂ ಕೂಡ ನಾನು ಇದಕ್ಕೇನು ಬಂಡವಾಳನೇ ಹಾಕಿಲ್ಲ, ಮೇವೇ ಹಾಕಿಲ್ಲ ಸರ್. ಸುಮಾರು ದುಡ್ಡನ್ನ ಉಳಿಸ್ಕೊಂಡಿದ್ದೀವಿ. ತೆಂಗುನು ಅಷ್ಟೇನೆ ನೋಡಿ. ಬೇರೆ ಕಡೆ ಎಲ್ಲ ಸ್ವಲ್ಪ ನುಸಿ ರೋಗ ಜಾಸ್ತಿ ಬರ್ತಾ ಇದ್ದಾರೆ ನೋಡಿ. ನಮ್ಮ ಅಂತ ನುಸಿ ರೋಗ ಇಲ್ಲ. ಹೌದು. ನುಸಿ ರೋಗ ಇವಾಗ ತುಂಬಾ ಅಂದ್ರೆ ಇವಾಗ ರಾಮನಗರ ಆಗಿರ್ಬೋದು, ಹಾಸನ ಆಗಿರ್ಬೋದು, ತುಮಕೂರು ಆಗಿರ್ಬೋದು ಹೆವಿ ಆಗಿದೆ. ಈಗ ತುಂಬಾ ಕಡೆ ಆಗಿದೆ. ಮತ್ತೆ ಇಳುವರಿ ಎಲ್ಲ ಕಡಿಮೆ ಆಗಿದೆ. ಇಳುವರಿ ಕಡಿಮೆ ಆಗಿದೆ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ ಸರ್ ಇದಕ್ಕೆ, ನುಸಿ ರೋಗದ ಬಗ್ಗೆ? ಸರ್ ನುಸಿ ರೋಗ ಒಂದು ಸಾಮೂಹಿಕವಾಗಿ ಅದನ್ನು ಮಾಡಬೇಕು. ಅದು ಒಂದ್ ಕಡೆಯಿಂದ ಈಗ ನಮ್ಮ ರಾಮನಾಥ ತಾಲೂಕು ಅರ್ಕಾವತಿ ನದಿ ಪಕ್ಕದಲ್ಲಿ ಮೊದಲು ಬಿಡದಿಲಿತ್ತು. ಈಗ ಅರ್ಕಾವತಿ ನದಿ ಪಕ್ಕಕ್ಕೆಲ್ಲ ಬಂದು ಎಲ್ಲ ತಿನ್ಕೊಡ್ತಾ ಇದಾವೆ. ಯಾಕಂತ ನಾವು ಏನ್ ಮಾಡ್ತಾ ಇದ್ದೇವೆ ಗೊತ್ತಾ? ಭೂಮಿಗೆಲ್ಲ ಜೈವಿಕ ಗೊಬ್ಬರಗಳು ಹಾಕಿ ಒಬ್ರು ಹಾಕಲ್ಲ, ಎಲ್ಲ ಹಾಕೋದು ರಾಸಾಯನಿಕ ಹಾಕಿ ಮತ್ತು ಔಷಧಿಗಳನ್ನೆಲ್ಲ ಸ್ಪ್ರೇ ಮಾಡಿ ಕಳೆ ಔಷಧಿ ಮತ್ತು ಕ್ರಿಮಿನಾಶಕ ಹೊಡೆದು ಏನ್ ಗೊತ್ತಾ? ಭೂಮಿಲಿರೋ ನಮ್ಮ ಪರಾವಲಂಬಿಗಳು ಸಾಯಿಸ್ಬಿಟ್ಟಿದೀವಿ. ಆ ಸಾಯಿಸ್ಬಿಟ್ಟಿದ್ರೆ ಏನ್ ಗೊತ್ತಾ? ಅವು ನಮಗೆ ಬೇಡದಿರೋ ಜೀವಿಗಳೆಲ್ಲ ಬೆಳೆದು ಏನ್ ಗೊತ್ತಾ? ನಮ್ಮ ಫಸಲು ಹಾಳು ಮಾಡ್ತಾ ಇದ್ದೇವೆ. ಈಗ ಇವತ್ತು ರೇಷ್ಮೆ ನೋಡಿ ಎಲ್ಲ ಹಾಳಾಗೋಗಿದೆ. ಎಲ್ಲ ಕುಡಿ ರೋಗ. ಒಂದು ವರ್ಷಕ್ಕೆ 5 ಸತಿ ಹೊಡೆದ್ರು ಬರಲ್ಲ. ಒಂದು ಬ್ಯಾಚ್ ಕಟ್ ಮಾಡಬೇಕು ಅಂದ್ರೆ 4 ಸತಿ 3 ಸತಿ ಔಷಧಿ ಕೊಡಬೇಕು. ಈ ಭೂಮಿಗೆ ನಾವೇನು ಕೊಟ್ಟಿಲ್ಲ. ನಮಗೇನು ಏನೇ ಯಾವುದೇ ಕಸದಿಂದ ರಸ ಯಾವ ರೀತಿ ತೆಗಿಬಹುದು, ಈ ಕಸ ಕೂಡ ಇದು ನಮ್ಗೆ ರಸ ಕೊಡ್ತದೆ. ಈಗ ಭೂಮಿ ಎಷ್ಟೋ ತಂಪಿದೆ, ಇದರಲ್ಲಿ ನೆರಳಿದೆ. ಭೂಮಿ ಸೂರ್ಯನವಾದ ಪ್ರಖರವಾದ ಬಿಸಿಲು ಭೂಮಿ ಮೇಲೆ ಹೋಗಿ ಬಿಡೋದಿಲ್ಲ. ಯಾಕೆಂದ್ರೆ ಈ ಸತ್ತೆ ಆವರಿಸ್ಕೊಂಡಿರೋದ್ರಿಂದ ತಂಪಿರುತ್ತೆ. ನೀವು ಎಷ್ಟೇ 1 ತಿಂಗಳು ಕಟ್ಟಿದ್ರು ನೀವು ಭೂಮಿ ತೇವಾಂಶ ಇರ್ತದೆ. ಆದ್ರೆ ಏನು ಸತ್ತೆ ಇಲ್ಲದೆ ಕೆಲವು ರೈತರು ಏನ್ ಮಾಡ್ತಾ ಗೊತ್ತಾ? ಅಂಗೈ ಮಡಗ್ತಾರೆ. ಅದೇನು ಗೊತ್ತಾ? ಸೂರ್ಯನ ಬೆಳಕು ಬಿದ್ದಷ್ಟು ಭೂಮಿ ಬಿಗಿ ಬರ್ತದೆ. ಆ ಬಿಗಿ ಬಂದಾಗ ಏನಾಗುತ್ತೆ ಅಂದ್ರೆ ನೀರಿನ ಅವಶ್ಯಕತೆ ಕೇಳ್ತದೆ. ಇದು ಜಾಸ್ತಿ ನೀರು ಕೇಳಲ್ಲ ನಮಗೆ.
ಇಲ್ಲೂ ಒಂದು ಅಡ್ವಾಂಟೇಜ್, ಸತ್ತೇನೂ ಕೂಡ ನಮ್ಗೆ ಅಡ್ವಾಂಟೇಜ್ ಕಳೆ. ಸೊ ಇದರಿಂದ ನೀರಿನ ಅಂಶ ಅದು ಹಿಡಿದಿಟ್ಟಿರ್ತದೆ. ನಮಗೆ ಅಸಹ್ಯ ಕಾಣಬಹುದು, ಏನೋ ಸತ್ತೆ ಬೆಳ್ಕೊಂಡಿದೆ ಅಂತ, ಆದ್ರೆ ಭೂಮಿ ತೇವಾಂಶ ಒಳಗಡೆ ತೇವ ಇರ್ತದೆ. ಸೊ ಅದು ನೀರ ಪ್ರಮಾಣ ಹಿಡಿದಿರೋದ್ರಿಂದ ಅಡಿಕೆ ಆಗಿರ್ಬೋದು, ತೆಂಗಿಗೆ ಇವಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಒಂದು 8 ದಿನ ಲೇಟ್ ಆದ್ರೂ ನಾವು ಮಳೆ ಬೀಳೋದಾಗಲಿ, ಇರಿಗೇಷನ್ ನೀರು ಕಟ್ಟೋದಕ್ಕಾಗಲಿ ಏನು ತೊಂದರೆ ಇಲ್ಲ. ಲೇಟ್ ಆದ್ರೂ ಭೂಮಿ ಇದಾಗುತ್ತೆ. ನೋಡಿ ಇವತ್ತು ನಮ್ಮ ಭೂಮಿ ನೋಡಿ ಸ್ವಲ್ಪ ಖಾಲಿ ಇಕ್ಕೋದು, ಯಾವ ರೀತಿ ಬಿಗಿ ಇಲ್ಲ, ನಮ್ದು ಮೆತು ಇದೆ. ನಮ್ಮ ಇದಕ್ಕೆ ಹೇಳೋದು, ನಮ್ಮ ಸರ್ಕಾರಕ್ಕೆ, ನಮ್ಮ ಜನಪ್ರತಿನಿಧಿಗಳಿಗಾಗಲಿ, ನಮ್ಮ ಒಂದು ಇದಕ್ಕಾಗಲಿ ಹೇಳೋದೇನಂತಂದ್ರೆ, ಸಾಕಷ್ಟು ಯುವ ರೈತರುಗಳು ಕೆಲಸ ಮಾಡ್ತಾ ಇದ್ದಾರೆ. ಈಗ ಆ ಯುವ ರೈತರನ್ನ ಗುರುತಿಸಿ ಅವರಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಿಟ್ಬಿಟ್ಟು ಇನ್ಆರ್ಗ್ಯಾನಿಕ್ ಮಾಮೂಲಿ ಸಾವಯವದಲ್ಲಿ ಯಾವ ರೀತಿ ಮಾಡಿ ಈ ಒಂದು ಏನು ಪ್ರಯೋಜನ ಬರ್ತದೆ. ಸರ್ಕಾರದಿಂದ ಬೇಜಾರು ಸೌಲಭ್ಯಗಳಿದಾವೆ. ಒಂದು ಮೇಕೆ ಸಾಕೋಕ್ಕಾಗಲಿ, ದನ ಸಾಕೋದಕ್ಕಾಗಲಿ ಪ್ರತಿಯೊಂದು ಸರ್ಕಾರ ಕೊಡ್ತಾ ಇದೆ ಸೌಲಭ್ಯ. ಆ ಒಂದು ತುಂಡು ಜಮೀನಲ್ಲೇ ಈವನ್ 10 ಕುಂಟೆ ಜಮೀನು ಇದ್ರೂ ಕೂಡ ಒಂದು ಸಂಸಾರ ಸಾಕಬಹುದು. ಆತನಿಗೆ ಮಾರ್ಗದರ್ಶನಕ್ಕೆ ಸರಿಯಾಗಿ ಒಂದು ಉಚಿತವಾದ ತರಬೇತಿಯನ್ನ ಒಳ್ಳೆ ಕೇಂದ್ರಗಳು ಕೊಟ್ಟು ರೈತರನ್ನ ಸ್ವಯಂವಾಗಿ ಅವರೇ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಜೀವನ ಮಾಡಬೇಕು. ಆ ರೀತಿ ಮಾಡೋದಕ್ಕೆ ನಮ್ಮ ಇಲಾಖೆಗಳಲ್ಲಿ ಯಾವುದೆಲ್ಲ ಗಮನ ಹರಿಸಿದ ಯುವ ಪೀಳಿಗೆಗೆ ಸರ್ಕಾರನೇ ಆಗಲಿ ಖಾಸಗಿ ಆಗಲಿ ಎಷ್ಟು ಅಂತ ಉದ್ಯೋಗ ಕೊಡೋಕ್ಕಾಗೋದಿಲ್ಲ. ಅದಕ್ಕೇನು ಗೊತ್ತಾ, ಅವರವರ ವೈಯಕ್ತಿಕ ಜಮೀನಿನಲ್ಲೇ ಇಂತಹ ಯಾವುದಾದ್ರೂ ಒಂದು ಮಾಮೂಲಿ ಒಂದು ಏನೇ ಬೆಳೀಲಿ, ಒಂದು ತರಕಾರಿನೇ ಬೆಳ್ಕೊಳ್ಳಿ, ಒಂದು ರಾಗಿನೇ ಬೆಳೀಲಿ, ಭತ್ತನೇ ಬೆಳೀಲಿ, ಇಂಥ ಯಾವ್ದಾರ ವಾರ್ಷಿಕ ಬೆಳೆನೇ ಬೆಳೀಲಿ, ಬಹುವಾರ್ಷಿಕ ಬೆಳೆನೇ ಬೆಳೀಲಿ, ಅದನ್ನ ಅವ್ರ ಆದ್ಯತೆ ಕೊಟ್ಕೊಂಡು ಹೋದ್ರೆ ಅವ್ರಿಗೂ ಒಳ್ಳೆಯದು, ಸರ್ಕಾರಕ್ಕೂ ಪಾಪ ಅಷ್ಟೋ ಇಷ್ಟೋ ಅವ್ರ ನಿರುದ್ಯೋಗ ಸಮಸ್ಯೆ ತಪ್ಪುತ್ತದೆ. ಅವರ ಒಂದು ಸದೃಢವಾಗಿ ಅವರ ಫ್ಯಾಮಿಲಿ ಇದಾಗುತ್ತೆ, ಸಸ್ಟೈನ್ ಆಗುತ್ತೆ. ಸೊ ನೀವ್ ಹೇಳೋದು ಸರ್ಕಾರಕ್ಕೆ ಸೊ ಯುವ ರೈತರಿಗೆ ಮಾರ್ಗದರ್ಶನ ಕೊಟ್ಟಷ್ಟು ಅವ್ರಿಗೂ ಒಂದು ಅನುಭವ ಆಗುತ್ತೆ. ಸೊ ಇದರಿಂದ ಅವ್ರಿಗೂ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಅವ್ರಿಗೂ ಪ್ರೋತ್ಸಾಹ ಕೊಡ್ತದೆ ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್, ನಾವು ಸರ್ಕಾರದಿಂದ ನರೇಗಾದಲ್ಲಿ ಹಸು ಸಾಕೋದಕ್ಕೆ ದನದ ಕೊಟ್ಟಿಗೆ ಅಂತ ಕೊಡ್ತಾರೆ. ಅಲ್ಲೇ ಬೋರ್ಡ್ ಬಂದಿದ್ದೀನಿ, 57,000 ಕೊಡ್ತಾರೆ ಸರ್. ಈಗ ನರೇಗಾದಲ್ಲಿ 10,000 ರೂಪಾಯಿ ಜಾಬ್ ಕಾರ್ಡ್ ಹಾಕ್ತಾರೆ. ಇನ್ನ ಮಿಕ್ಕದ 45,000 ರೂಪಾಯಿನ ಡೈರೆಕ್ಟ್ ಆಗಿ MC ಮೆಟೀರಿಯಲ್ ಬಿಲ್ ಅಂತ ಅವರ ಫಲಾನುಭವಿ ಖಾತೆಗೆ ವರ್ಗಾವಣೆ ಮಾಡ್ತಾರೆ. ಮತ್ತು ಮೇಕೆ ಸಾಕೋದಕ್ಕೂ ನಮಗೊಂದು 60,000 ದುಡ್ಡು ಬಂದಿದೆ. ನರೇಗಾದ 20,000, 50,000 MC ಬಿಲ್ ಮಾಡಿದ್ದಾರೆ. ಸರ್ಕಾರನೂ ಕೂಡ ದನ ಕೊಟ್ಟಿಗೆ ಮತ್ತು ಮೇಕೆ ಸಾಕೋದಕ್ಕೆ, ಇವನ್ ಕೋಳಿ ಸಾಕೋದಕ್ಕೂ ಕೂಡ ಸ್ಕೀಮ್ ಇದೆ. ನಾವು ಅದನ್ನು ತಗೊಂಡಿಲ್ಲ, ಉಪಯೋಗಿಸುವ ರೈತರುಗಳು ಉಪಯೋಗಿಸ್ಕೋಬಹುದು. ದನ ಕೊಟ್ಟಿಗೆ ನಾವು ಒಂದು 2 ಕೂಡ ನಾವು ಹಸುಗಳಿಗೂ ಒಂದು ಟೈಮ್ಗೆ ಬಂದು 12 ಲೀಟರ್ ಆಗ್ಬಿಡ್ತಾ ಇದ್ದಾರೆ. ಇದರಿಂದ ಏನು ತೊಂದರೆ ಏನಿಲ್ಲ ನಮಗೆ. ಒಂದು ಟೈಮಿಂದ ಹಾಲು ಅವ್ರ ಖರ್ಚು ವೆಚ್ಚಕ್ಕೆ ಹೋದ್ರು ಇನ್ನೂ ಒಂದು ಟೈಮ್ ನಮಗೂ ಉಳ್ಕೊತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ ನಮಗೆ. ಸೊ ನೀವ್ ಹೇಳ್ತಾ ಇರೋದು 15 ದಿವಸದ ಬಿಲ್ಲು ಹಸು ಹೋದ್ರೆ 15 ಬಿಲ್ ನಮಗೂ ಸಿಗುತ್ತೆ, 15 ದಿವಸದ ಬಿಲ್ ನಿಮ್ಗೆ ಸಿಗುತ್ತೆ, ಸಿಗ್ತಾ ಇದೆ. ನಾವು ಮಣ್ಮಯಿ ಸುಸ್ಥಿರ ಕೃಷಿ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್, ಇದು ಸಂವಾದ ಬದುಕು ಕಮ್ಯುನಿಟಿ ಕಾಲೇಜ್ ಅಂತ ಮೊದಲು ಜಯನಗರದಲ್ಲಿ ಇತ್ತು, ಈಗ ಅಗರತಕ್ಕೆ ಹೋಗಿದೆ. ಅಗರತ ಒಂದು ಆಫೀಸ್ ಮಾಡ್ಕೊಂಡು ಅಲ್ಲಿದ್ದಾರೆ. ಒಂದು ಅದರಲ್ಲಿ ಬಯೋ ವೇಸ್ಟ್, ಈಗ ಪ್ರಕೃತಿ ಪೂರಕವಾದ ಅಡಿಕೆ ತಟ್ಟೆ ಮಾಡೋದಾಗಲಿ, ಬಿದಿರಿನ ಇದು ಮಾಡೋದಾಗಲಿ, ಅದರಲ್ಲಿ ಯಾವುದೇ ಒಂದು ರಾಸಾಯನಿಕ ಮತ್ತು ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು. ಪರಿಸರ ರೈತರಿಗೆ ರೀಸೈಕ್ಲಿಂಗ್ ಆ ತರ ಒಂದು ಕೋರ್ಸ್ ಅಲ್ಲಿ ನಾವು ಸೇರ್ಕೊಂಡಿದ್ದು. ಇತ್ತೀಚೆಗೆ ನಾವು ತಿಪ್ಟೂರ್ತ ಬೈಫ್ ಅಂತ ಇದೆ, ಅದು ಒಂದು 400 ಎಕರೆ ಫ್ಲಾಟ್ ಇದೆ. ಅಲ್ಲೂ ಎಲ್ಲ ಹೋಗಿ ಒಂದು 2 ವಾರ ತರಬೇತಿ ಪಡ್ಕೊಂಡಿದ್ದೀವಿ. ಚಾಮರಾಜನಗರದಲ್ಲಿ ಅಮೃತ ಭೂಮಿ ಅಂತಿದೆ, ಅಲ್ಲೂ ಕೂಡ ಒಂದು 4-5 ಇದೆಲ್ಲ ಮಾಡಿದ್ದೀವಿ, ಟ್ರೈನಿಂಗ್ ತಗೊಂಡಿದ್ದೀವಿ. ನಮ್ಮ ಒಂದು ಮ್ಯಾಂಗೋ ಈವೆಂಟ್ ಮಾಡಿದ್ದೀವಿ, ನಮ್ಮ ಒಂದು ಸಂವಾದ ಕಡೆಯಿಂದನೇ ಮ್ಯಾಂಗೋ ಈವೆಂಟ್ ಮಾಡಿ ಒಂದು ಮಣ್ಮಯಿ ಅಂತ ಒಂದು ನಮ್ಮ ಸಂಸ್ಥೆಗೆ ಹೆಸರಿಟ್ಕೊಂಡು ಪಿಕ್ಕಿಂಗು ರೈತ ಬೆಂಗಳೂರಿಂದ ಬಂದು ಸಹಜವಾಗಿ ತೋಟದಲ್ಲಿ ಅವರೇ ಬಂದು ಕೊಯ್ಕೊಂಡು ಹೋಗೋದು. 1 kg ಬಂದು 120 ರೂಪಾಯಿ ಹೊತ್ತು ಮಾವಿನ ಹಣ್ಣು ಇದು ಮಾಡಿದ್ರು. ಹಾರ್ವೆಸ್ಟಿಂಗ್ ಅವರೇ ಬಂದು ಅವ್ರ ಕಣ್ಣು ಬೇಕಾದ ಕುಯ್ಕೊಂಡು ಹೋಗೋದು, ವಿತೌಟ್ ಕೆಮಿಕಲ್ಸ್ ಮತ್ತು ಔಷಧಿ ಕೂಡ ಏನು ಸ್ಪ್ರೇ ಮಾಡಿ. ಇವತ್ತು ಕೂಡ ನನ್ನ ಭೂಮಿ ನಾನೇನು ಔಷಧಿ ಹೊಡೆದಿಲ್ಲ, ಸ್ಪ್ರೇ ಮಾಡಿಲ್ಲ. ಆರ್ಗ್ಯಾನಿಕ್ ಆಗಿ ಕೂಡ ಈ ನಮ್ಮ NGO ಕಡೆಯಿಂದ ಭಾರಿ ಹೆಲ್ಪೂ ಆಗಿದೆ. ಅದನ್ನ ನಮ್ಮ ರೈತರುಗಳಿಗೆ ಸದ್ಯಕ್ಕೆ ಸಾವಯವದಲ್ಲಿ ಕಷ್ಟ ಇದೆ, ಸ್ವಲ್ಪ ಬದಲಾಗಬೇಕಾದ್ರೆ. ಯಾಕೆಂದ್ರೆ ಮಾಮೂಲಿ ಈ ಕೆಮಿಕಲ್ಸ್ ಹಾಕಿರೋ ಭೂಮಿ ಬದಲಾವಣೆ ಆಗ್ಬೇಕಾದ್ರೆ ಭಾರಿ ಸ್ವಲ್ಪ ಟೈಮ್ ತಗುತ್ತೆ, ಒಂದು 4 ವರ್ಷ ತಾಳ್ಮೆ ಇರ್ಬೇಕಷ್ಟೇ. ನಾವು ಅದನ್ನ ಬದಲಾಯಿಸಿದ್ರೆ ಅದು ನಮ್ಮನ್ನ ಲೈಫ್ ಬದಲಾಯಿಸ್ತದೆ. ಈಗ ನನಗೆ ಮೇವು ಮತ್ತು ಔಷಧಿ ಕೂಡ ಇವತ್ತು ಕೂಡ ತೆವರಿಗಳಲ್ಲೂ ಕೂಡ ಬದುಗಳು ಕೂಡ ಕಳೆ ಹೊಡಿತಲ್ಲ. ನಾನು ಏನಾದ್ರು ಹುಲ್ಲು ಬಂದೆ ಕುಯ್ಕೊಡ್ತೀನಿ, ಇಲ್ಲ ನಾನು ಹಂಗೆ ಬಿಡ್ತೀನಿ, ಔಷಧಿ ಕೂಡ ಹೊಡೆಯಲ್ಲ ನಾನು. ಅದು ನನಗೆ ಸುಮಾರು ದುಡ್ಡು ಸೇವ್ ಆಗಿದೆ. ಇದುವರೆಗೂ ನೀವು ಎಷ್ಟು ಯಾವ್ಯಾವ ಜಿಲ್ಲೆಗೆ ಹೋಗಿದ್ದೀರಾ ಮತ್ತೆ ಯಾವ ದೇಶಕ್ಕೆ ಹೋಗಿದ್ದೀರಾ ಸರ್? ನಾನು ಭೂತಾನ್ಗೂ ಕೂಡ ಹೋಗಿದ್ದೀನಿ, ಅದು ಕೂಡ ಇದಾಗಿ ರಿಸೋರ್ಸ್ ಪರ್ಸನ್ ಆಗಿ ಇದೆಲ್ಲೇ ಹೋಗಿದ್ದೀವಿ. ಅದು ಸಾವಯವ ಒಂದು ಕಂಟ್ರಿ ಬಂದು ಇವನ್ ಅಲ್ಲಿ ಕೂಡ ಒಂದು
ಕೆಮಿಕಲ್ಸ್ ಇಲ್ಲ, ಏನೂ ಇಲ್ಲ, ಅಷ್ಟು ಸ್ವಚ್ಛವಾದ ದೇಶ ಅಲ್ಲಿ. ಆ ನೀರಿದೆ, ಹಾಲಿದ್ದಂಗಿದೆ ಎಲ್ಲವೇ. ನಾವು 8 ದಿನ ಹೋಗಿ ಅಲ್ಲೇ ತಂಗಿದ್ದು, ಪ್ರತಿಯೊಂದು ಅಲ್ಲವೇ ಯಾವ ರೀತಿ ಬೆಳೀತಾರೆ ತರಕಾರಿಗಳಾಗಲಿ, ಇವನ್ ನಮ್ಮ ಕರ್ನಾಟಕದ ರಾಗಿ ಕೂಡ ಅಲ್ಲಿ ಬೆಳೆದಿದ್ದಾರೆ. ರಾಗಿ ಆಗ್ಲಿ, ಬೆಂಡೆ ಆಗ್ಲಿ, ಇದೇ ಇಳುವರಿ ಅಲ್ಲೂ ಬೆಳೆದಿದ್ದಾರೆ. ಫುಲ್ ಎಲ್ಲ ಆರ್ಗ್ಯಾನಿಕ್ ಕಂಟ್ರಿ ಅದು. ಬರೀ ಮಳೆ ನೀರಿನಲ್ಲೇ ಬೆಳೀತಾರೆ. ಈ ಒಂದು ಕುಡಿಯೋದಕ್ಕೂ ಕೂಡ ಮಳೆ ನೀರೇ, ಬೆಟ್ಟದ ನೀರೇ ಉಪಯೋಗಿಸ್ತಾ ಇದಾರೆ ಅಲ್ಲಿ ಯಾವ ನಾನು ಕಂಡಾಗೆ ಯಾವ ಬೋರ್ವೆಲ್ ಕಂಡಂಗಾಗಿಲ್ಲ. ಬರೀ ಬೆಟ್ಟದ ನೀರನ್ನೇ ರಿಸೋರ್ಸ್ ಮಾಡಿ ಸ್ಟಾಕ್ ಮಾಡಿಕೊಂಡು ದೊಡ್ಡ ದೊಡ್ಡ ನಲ್ಲಿಗಳು, ನಾವಿಲ್ಲಿ ಸಿಂಕ್ಲರ್ ಪೈಪ್, ಡ್ರಿಪ್ ಪೈಪ್ ಹಾಕ್ತೀವಲ್ಲ, ಆ ಡ್ರಿಪ್ ಪೈಪ್ ಅನ್ನು ಅಲ್ಲಿಂದ ಸಪ್ಲೈ ತಗೊಂಡು ಬೆಟ್ಟದ ನಲ್ಲಿ ಮನೆಗಳಿಗೆಲ್ಲ ಕಳಿಸಲು ನಾನು ಕಂಡಿದಿರೋದು. ಸೊ ಇನ್ಯಾವ ದೇಶಕ್ಕೆ ಹೋಗಿದ್ದೀರಾ ಸರ್? ಸದ್ಯಕ್ಕೆ ಅದೊಂದೇ ಸರ್ ದೇಶಕ್ಕೆ ಹೋಗಿರೋದು. ಇನ್ನು ನೆಕ್ಸ್ಟ್ ಇದಕ್ಕೆ ಶ್ರೀಲಂಕಾ ಹೋಗ್ಬೇಕು ಅಂತ ಮಾಡಿದ್ದು, ಅಷ್ಟರಲ್ಲಿ ಕೊರೋನಾ ಬಂತು, ಹೋಗ್ಲಿಲ್ಲ. ನೋಡೋಣ ನೆಕ್ಸ್ಟ್ ಥೈಲ್ಯಾಂಡ್ ಏನೋ ಮತ್ತು ಇದಕ್ಕೆ ನೇಪಾಳಗೆ ಇದು ಮಾಡ್ತಿದ್ರೆ. ಸಿಕ್ಕಿಂ ಹೋಗಿದೀವಿ ಅಂದಿವೆ, ಅಲ್ಲಿ ಯಾವುದೋ ರೈತರನ್ನ ವಿಸಿಟ್ ಮಾಡಿಲ್ಲ. ಸಿಕ್ಕಿಂ ವಿಸಿಟ್ ಮಾಡಿಲ್ಲ. ಅದು ಫುಲ್ ನಮ್ಮ ದೇಶದಲ್ಲಿ ಏಕೈಕ ರಾಜ್ಯ ಸಿಕ್ಕಿಂ, ವಿತೌಟ್ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಉಪಯೋಗಿಸ್ತಾರ ರಾಜ್ಯ ಅನ್ನೋದು ಒಂದೇ ನಾವು ಕಂಡಾಗೆ. ಯಾವುದೇ ಕೂಡ ಅಲ್ಲಿ ಇಲ್ಲ.